ಏನ್ ಸರ್ ಇದು? ಸರ್ ಇದು ನೋಡಿ, ನಾನು ಬೆಳಗ್ಗೆ ಸ್ಯಾಟಲೈಟ್ ಅಲ್ಲಿ ಒಂದು ದೋಸೆ ತಗೊಂಡೆ, ABC ಹೋಟ್ಲ್ ಆನಂದ್ ಭವನದಲ್ಲಿ. ಚೀಟಿನ ನೀವು ನೋಡಿ, ಕ್ಲೀನ್ ಆಗಿ ವಿಡಿಯೋ ಹಿಡೀರಿ. ಇದು ಇಡೀ ಇಂಡಿಯಾ ಜನರಿಗೆ ಹೋಗ್ಬೇಕು. 60 ರೂಪಾಯಿ ಪ್ಲೇನ್ ದೋಸೆ ಅಂತೆ, 3 ರೂಪಾಯಿ ಕ್ಯಾರಿ ಬ್ಯಾಗ್ ಅಂತೆ. ಇಲ್ಲಿ ನೋಡಿ, ಇಲ್ಲಿ 11 ರೂಪಾಯಿ 34 ಪೈಸಾ. ಎಷ್ಟು? 11 ರೂಪಾಯಿ 34 ಪೈಸಾ GST. ಇಲ್ಲಿ ನೋಡಿ, GST ಟ್ಯಾಕ್ಸ್ ಅಂತೆ. ತಿನ್ನೋ ಊಟದಲ್ಲಿ GST ಟ್ಯಾಕ್ಸ್ ಹಾಕಿದ್ರೆ ಏನ್ ಅಚ್ಚೆ ದಿನ ತಗೋ ಬರ್ತಾ ಇರೋದು ಮೋದಿಜಿ? ಬಡವ್ರಿಗೆಲ್ಲ ಹಾಕೊಂಡ್ ಡೆಂಗ್ತಾ ಇರತ್ ತಾನೆ? ಈಗ ಬಡವರೆಲ್ಲ ಸೇರ್ಕೊಂಡು ಮೋದಿಗೆ ಡೆಂಗ್ಬೇಕು ತಾನೆ? ಈ ವಿಡಿಯೋ ಇಡೀ ಇಂಡಿಯಾದಲ್ಲಿ ಶೇರ್ ಆಗ್ಬೇಕು, ಆ ತರ ಮಾಡ್ಬೇಕು. ಏನ್ ಹೇಳಿ? 60 ರೂಪಾಯಿ ದೋಸೆ, 11 ರೂಪಾಯಿ 34 ಪೈಸಾ GST ಟ್ಯಾಕ್ಸ್ ಹಾಕವನೆ. ಈಗ ಬಡವ್ರು ಊಟ ಮಾಡ್ಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಬೇಕು. ಹೆಂಗೈತ ನೋಡಿ, ಇಲ್ಲಿ ನಮ್ ದೇಶನ ನಡೆಸ್ತಾ ಇರೋದು ಇವರೆಲ್ಲ. ಕೋಟ್ಯಾಂತರ ರೂಪಾಯಿ ಇವ್ರ ಹತ್ರ ಕೊಳಿತಾ ಇದೆ, ಅದಕ್ಕೇನು ಟ್ಯಾಕ್ಸ್ ಇಲ್ಲ. ಒಂದ್ ದೋಸೆ ತಕೊಂಬಿಟ್ಟವನ, ದೋಸೆ ತಕೊಂಬಿಟ್ಟು 76 ರೂಪಾಯಿ ಆಗೋದ ಅಂತ ಬಡ್ಕತಾವನ. ಅದೆಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ತಕೊಂಬಿಟ್ಟವನ, ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು. ಅದು ಆಟೋ ಡ್ರೈವರು. ಎಕ್ಕಡವ ಗವರ್ಮೆಂಟ್ ಇಂದ ಕೊಡ್ತಾರಲ್ಲ ಅಕ್ಕಿಯ, ಬೇಳೆಕಾಳು, ಹೆಸರು ಕಾಳೆಲ್ಲ ಕೊಡ್ತಾರಲ್ಲ, ತಿಂದ್ಬಿಟ್ಟು ಇರೋಕಾಯ್ತಿರ್ಲಿಲ್ವಾ? ಅದು ದೊಡ್ಡ ದೊಡ್ಡವರು, VIP ಗಳು, ಮುಖ್ಯಮಂತ್ರಿಗಳು ತಿನ್ನುವಂತ ಹೋಟ್ಲಿಗೆ ಹೋಗಿ ತಿನ್ಕ ಬಂದವನೇಮ. ಅದ್ರ ಮೇಲೆ ಮೋದಿಗೆ ಬೈತಾವನ. ಒಂದ್ ದೋಸೆ ಮೋದಿ ಬೈತಾವನಕ ಮರ್ಯ. ಯಾಕೆ ಹೋಗ್ಬೇಕಾಯ್ತು ನನಗೆ? ಯಾಕೆ ಹೋಗ್ಬೇಕಾಯ್ತು? ಯಾಕಡೋ ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಅಟಿಲ್ ತಿನ್ಕ ಬಿದ್ದಿರ್ಬೇಕಾಯ್ತು ನೀನು. ನಿನ್ ಬಾ, ನಿನ್ ಕೇಳಿ ಕೊಟ್ಬಿಡ್ತಾರ ನಿನಗ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೋಟ್ಲು ಮಾಡಿಸಿ ನಿನ್ಗೆ 5 ರೂಪಾಯಿ ದೋಸೆ ಹೋಗಿ ಕೊಡ್ತಾರ, ತಿನ್ಬಿಟ್ಟು ಹೋಗು ಬಾ. ಹೋಗ್ಬಿಟ್ಟಿದೆ ನಿಮ್ ಮಕ್ಕ ಬೆಂಕಿ ಹಾಕ್ತು. ಅನ್ನ ಕೊಟ್ಟ ಮೇಲೆ ಯಾಕಡವ ಬಡವ ನೀನ್ ಮಡಗ್ದಂಗೆ ಇರುವಂತ ತಿನ್ಬಿಟ್ಟು ಇರ್ಬೇಕಾಯ್ತು ನೀನು. ಅಲ್ಲಿಗೆ ಹೋಗ್ಬಿಟ್ಟು ಯಾಕಪ್ಪ ತಿಂದ ನೀನು ದೋಸೆಯ? ಪುಟ್ ಮಾತ್ರ ತಿನ್ನು 10 ರೂಪಾಯಿಗ ಹೋಗ್ಬಿಟ್ಟು GST ಮಾಡ್ಬಿಡ್ತಂತ. ಏನ್ GST ಮಾಡ್ಬಿಡ್ತು? ಅವಾಗ GSTಗೂ ಮೊದಲು ಯಾಕೆ ತಿಂತಿರ್ಲಿಲ್ಲ ನೀನು? ಅಲ್ಲಿ ಹೋಗಿ ದೋಸೆಯ ಇವಾಗ ಯಾಕೆ ತಿಂದ? ಈಗ GST ಮಾಡ್ಬಿಟ್ಟವ್ರ ಅಂತ ಹೋಗಿ ತಿಂದ್ಬಿಟ್ಟು ಫೇಸ್ಬುಕ್ ಹಾಕ್ಬಿಟ್ಟಿದೆ. ನಿನ್ ಹಿಡಿಯವ ಎಲ್ಕ ಕಳಿಸ್ಬಿಡಿ ಇವಂತ. ಇವನ್ ಯಾ ಸುಮ್ಮೂರು ದೋಸೆ ವಹಿಸ್ಕ ಬಂದವನಲ್ಲ, ಕಳಿಸ್ಬಿಡಿ ಎಲ್ಕ. ನಿನ್ ಹಿಡಿದು ಹಬ್ಬ ಕಾಣಿಸ್ತಾರ. ಮೋದಿ ಗುಂಡಿಟ್ಕೊಂಡಿಸ್ತದಿಲ್ಲ, ಹಂಗೆ ಆಡ್ತಾರ ನೋಡೋರಿಂದ. ನಾನು ಹೇಳ್ತೀನಿ, ಪ್ರಧಾನಮಂತ್ರಿ ಅವ್ರಗ BJPಗೆ ಅಧ್ಯಕ್ಷ ಆಗಿವಿ, ಕಳಿಸ್ತೀನಿ ವಿಡಿಯೋವ. ಇವನ್ ಮ್ಯಾಲ ವಿರುದ್ಧವಾಗಿ